ಇನ್ನು ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯದ ತಲೆಬಿಸಿ ನಡುವೆ ಒಳ ಮೀಸಲಾತಿಯ ಟೆನ್ಷನ್ ಕೂಡ ಶುರುವಾಗಿದೆ. ಇದೇ ತಿಂಗಳು 24ನೇ ತಾರೀಕು ವಿಶೇಷ ಸಂಪುಟ ಸಭೆ ನಡೀತಾ ಇದೆ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಮಹತ್ವದ ನಿರ್ಧಾರ ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದ್ರಿಂದ ಶುಕ್ರವಾರದ ಕ್ಯಾಬಿನೆಟ್ ಸಭೆಯತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಒಂದ್ ಕಡೆ ಸಚಿವ ತಿಮ್ಮಾಪುರ ಮತ್ತು ಮುನಿಯಪ್ಪ ಅವರು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲೇಬೇಕು ಅಂತ ಪಟ್ಟು ಹಿಡಿದಿದ್ರೆ, ಬಲಗೈ ಸಮುದಾಯದ ಸ್ವಾಮೀಜಿಗಳ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೆ. ನಮಗೆ ಅನ್ಯಾಯ ಆಗಬಾರದು, ಗೊಂದಲಗಳನ್ನು ಸರಿಪಡಿಸದೇ ಇದ್ರೆ ಬೃಹತ್ ಹೋರಾಟ ನಡೆಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಜ್ಞಾನಪ್ರಕಾಶ ಸ್ವಾಮೀಜಿ ಕೊಟ್ಟಿದ್ದಾರೆ. ನಾವೇನು ಹೇಳ್ತಾ ಇದ್ದೀವಿ, ಜನರಿಗೆ ತೊಂದರೆ ಕೊಡಬೇಡಿ. ಏನು ಮೀಸಲಾತಿ ವಿಷಯ ಇಟ್ಕೊಂಡು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಪಾಪ ಅವರಿಗೆ ಏಜ್ ಆಗ್ಬಿಟ್ಟಿದೆ, 56,000 ಹುದ್ದೆ ತುಂಬಿಲ್ಲ ಪಾಪ. ಅವರು ಈಗಾಗಲೇ ಗಲಾಟೆ ಮಾಡ್ತಿದ್ದಾರೆ. ಸರ್ಕಾರ ನೀವು ಅದಕ್ಕೆ ಕಾರಣರಾಗಬೇಡಿ, ಹಳೆ ಮೀಸಲಾತಿನೇ ಜಾರಿ ಮಾಡಿ. ಒಳ ಮೀಸಲಾತಿ ಕಂಪ್ಲೀಟ್ ಎಲ್ಲ ಡಿಸ್ಕಷನ್ ಆಗಲಿ, ಎಲ್ಲ ಅಂಕಿಅಂಶಗಳು ಸರಿಯಾಗಿ ಬರಲಿ, ಎಲ್ರಿಗೂ ಅನ್ಯಾಯ ಆಗೋ ರೀತಿಯಲ್ಲಿ ಚರ್ಚೆ ಮಾಡಿ ಆಮೇಲೆ ಮಾಡಿರಿ. ಸದ್ಯಕ್ಕೆ ಹಳೆ ಮೀಸಲಾತಿ ಜಾರಿ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತೀವಿ ನಾವು. ಅವ್ರೇನು ಹೇಳ್ತಾರೆ, ಇಲ್ಲ ತೊಂದರೆ ಆಗ್ಬಿಡುತ್ತೆ, 5-3 4-1 ಮಾಡಿಬಿಡ್ತೀನಿ ಅಂದರೆ ಅದೇನು ಗುಡ್ಡೆಗಳ ಮಣ್ಣುಗುಡ್ಡೆಗಳ? ಸದ್ಯಕ್ಕೆ ಬೇಡ. ಯಾಕೆಂದರೆ ಅಲ್ಲೇನಾಗಿದೆ, ಅಲೆಮಾರಿಗಳಿಗೆ ಸಮಸ್ಯೆ ಇದೆ, ಕೋರ್ಟ್ಗೆ ಹೋಗಿದ್ದಾರೆ, 4 ಪಿಟಿಷನ್ಸ್ ಇದೆ, ಮತ್ತು 56 ಮಾಡೋಂಗಿಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. 56 ಮಾಡೋಂಗಿಲ್ಲ ಅಂದ್ರೆ ಮತ್ತೆ ಯಾವ್ದು ಮಾಡ್ಬೇಕು ಇವರು? 50ರೊಳಗೆ ಮಾಡಬೇಕು. ಸದ್ಯಕ್ಕೆ ಬೇಡ ಅಂತ ನೀವು ಹೇಳೋದು? ಸದ್ಯಕ್ಕೆ ಬೇಡ ಅಂತ ನೀವು ಹೇಳ್ತಾ ಇಲ್ಲ ಸರ್. ಇಲ್ಲ. ಒಳ ಮೀಸಲಾತಿನ ಯಾವುದೇ ಕಾರಣಕ್ಕೂ ನಾವು ಬೇಡ ಅಂತ ಎಲ್ಲೂ ಹೇಳಿಲ್ಲ ಸರ್. ಯಾಕೆ ಅಂತ ಅಂದರೆ, ನೀವು ಮಾಡಿರತಕ್ಕಂಥ ಜನಸಂಖ್ಯೆಗಳ ಏನು A-B-C ಮಾಡಿದಿರಲ್ಲ, ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಆ ಒಳ ಮೀಸಲಾತಿ ಇಶ್ಯೂ ಆಗಿ ಈಗ ರೋಸ್ಟರ್ ಬಿಂದುವನ್ನು ಹೇಗೆ ಕರೆಕ್ಷನ್ ಮಾಡಬೇಕು, ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಯಾಕೆ ಅವೈಜ್ಞಾನಿಕವಾಗಿದೆ, ಅವೈಚಾರಿಕವಾಗಿದೆ, ಅದು ಪರಿಶಿಷ್ಟರಲ್ಲಿ ಒಂದು ಸಮುದಾಯ ಬೇಕು ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಸಮುದಾಯ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ, ಏನು, ಎತ್ತ ಅನ್ನೋಂಥದ್ದನ್ನು ಕೂಲಂಕುಷವಾಗಿ ಪರಿಗಣಿಸಿ ಅದರಲ್ಲಿರೋಂಥ ನ್ಯೂನ್ಯತೆಗಳನ್ನು ಗುರುತಿಸಿ ನಾವು ಹಂಗಾಗೋದು ಬೇಡ, ಅದು 17% ಮೀಸಲಾತಿ ಬೇಡ ಅಂತ ಕೋರ್ಟೇ ಆದೇಶ ಕೊಟ್ಟ ಮೇಲೆ ಆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿನೇ ಸತ್ತೋಯ್ತು ಅದು. ಹಾಗಾಗಿ ಈಗ ಹೊಸ್ದಾಗಿ ಏನು ಮಾಡಬೇಕು ಅನ್ನೋ ಅಂಥದ್ದನ್ನು ನಾವು ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದೀವಿ. ಅವರು ಆ ಪ್ರಕಾರ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ.